ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ದೀಪಾವಳಿಯ ಮೊದಲನೇ ದಿವಸ ಅಂದರೆ ನೀರು ತುಂಬಿಸೋ ಹಬ್ಬ ಅಂತ ಕರಿತೀವಿ, ಧನತ್ರಯೋದಶಿ. ಈ ಧನತ್ರಯೋದಶಿ ದಿವಸ ಯಮದೀಪವನ್ನು ಹಚ್ಚಲಾಗುತ್ತೆ. ಜೊತೆಗೆ ವಿಶೇಷವಾಗಿ ಲಕ್ಷ್ಮೀ ಕುಬೇರ ಪೂಜೆಯನ್ನು ಮಾಡಲಾಗುತ್ತೆ. ಹಾಗಾಗಿ ಧನತ್ರಯೋದಶಿ ದಿವಸ ಲಕ್ಷ್ಮೀ ಪೂಜೆಯನ್ನು ಮಾಡೋರಿಗೆ ಶುಭ ಮುಹೂರ್ತವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ತ್ರಯೋದಶಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ, ಯಾವ ಸಮಯದಲ್ಲಿ ಯಮದೀಪವನ್ನು ಹಚ್ಚಬೇಕು ಅಂತಲೂ ಕೂಡ ಇವಾಗ ತಿಳ್ಕೊಳ್ಳೋಣ. ಹಾಗಾದರೆ ಇನ್ನಾಗ್ತಡ ಬನ್ನಿ ವಿಡಿಯೋನ ಶುರು ಮಾಡೋಣ. ದೀಪಾವಳಿಯ ಮೊದಲನೇ ದಿನ ಧನತ್ರಯೋದಶಿ ಅಂತ ಆಚರಣೆ ಮಾಡ್ತಾರೆ. ಧನತ್ರಯೋದಶಿಯನ್ನು ಉತ್ತರ ಭಾರತದ ಕಡೆ ಧನ್ತೆರೇಸ್ ಅಂತ ಕರೀತಾರೆ. ಹಾಗೆ ನಮ್ಮ ಕರ್ನಾಟಕದಲ್ಲಿ ನೀರು ತುಂಬಿಸೋ ಹಬ್ಬ ಅಂತ ಕರೀತಾರೆ. ಅವತ್ತಿನ ದಿವಸ ಮನೆಯಲ್ಲಿ ನಾವು ನೀರು ತುಂಬಿಸೋಕ್ಕೆ ಅಂತ ಇಟ್ಟಿರೋವಂಥ ಎಲ್ಲ ಪಾತ್ರೆಗಳನ್ನು ತೊಳೆದು ಅವುಗಳಿಗೆ ವಿಭೂತಿ, ಅರಿಶಿನ, ಕುಂಕುಮ ಎಲ್ಲ ಇಟ್ಟು ಅಲಂಕಾರ ಮಾಡಿ, ಹಾಗೆ ಮಾವಿನ ಸೊಪ್ಪು, ಅರಿಶಿನದ ಕೊನೆಯನ್ನು ಕಟ್ಟಿ, ಹಾಗೆ ಹೊಸದಾಗಿ ನೀರನ್ನು ತುಂಬಿಸಿ ಆ ನೀರನ್ನು ಕಾಯಿಸಿ ನರಕ ಚತುರ್ದಶಿ ದಿವಸ ಎಣ್ಣೆ ಸ್ನಾನ ಮಾಡ್ತೀವಲ್ವ, ಅಭ್ಯಂಗ್ಯ ಸ್ನಾನ, ಅವತ್ತಿನ ದಿವಸ ಅದೇ ನೀರಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳಲಾಗತ್ತೆ. ಇದನ್ನು ನಾವು ನೀರು ತುಂಬಿಸೋ ಹಬ್ಬ ಅಂತ ಆಚರಣೆ ಮಾಡ್ತೀವಿ. ಅದನ್ನು ಧನತ್ರಯೋದಶಿ ದಿವಸನೇ ಮಾಡಬೇಕು. ಹಾಗಾದರೆ ಈ ವರ್ಷ ಧನತ್ರಯೋದಶಿ ಅಥವಾ ಧನ್ತೆರೇಸ್ ಯಾವ ದಿನದಂದು ಬಂದಿದೆ, ಜೊತೆಗೆ ತ್ರಯೋದಶಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ, ಧನತ್ರಯೋದಶಿ ದಿವಸ ಲಕ್ಷ್ಮೀ ಪೂಜೆಯನ್ನು, ಕುಬೇರ ಪೂಜೆಯನ್ನು ಮಾಡೋರು ಯಾವ ಸಮಯದಲ್ಲಿ ಮಾಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ. ಧನತ್ರಯೋದಶಿ ಈ ವರ್ಷ ಅಂದರೆ 2025ನೇ ಇಸ್ವಿಯಲ್ಲಿ ಅಕ್ಟೋಬರ್ 18ನೇ ತಾರೀಕು ಶನಿವಾರದ ದಿವಸ ಬಂದಿದೆ. ಇವತ್ತಿನ ದಿವಸನೇ ನಾವು ನೀರು ತುಂಬಿಸೋ ಹಬ್ಬ ಅಥವಾ ಧನ್ತೆರೇಸನ್ನು ಆಚರಣೆ ಮಾಡಬೇಕಾಗಿದೆ. ಇವಾಗ ತ್ರಯೋದಶಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ಮೊದಲು ತಿಳ್ಕೊಳ್ಳೋಣ. ತ್ರಯೋದಶಿ ತಿಥಿ ಆರಂಭವಾಗುವಂಥದ್ದು ಅಕ್ಟೋಬರ್ 18ನೇ ತಾರೀಕು ಮಧ್ಯಾಹ್ನ 12 ಗಂಟೆ 18 ನಿಮಿಷಕ್ಕೆ ಆರಂಭವಾಗಿ ಅಕ್ಟೋಬರ್ 19ನೇ ತಾರೀಕು 1 ಗಂಟೆ 51 ನಿಮಿಷಕ್ಕೆ ಅಂತ್ಯವಾಗುತ್ತೆ. ಈ ಧನತ್ರಯೋದಶಿ ದಿವಸ ಚಿನ್ನ ಬೆಳ್ಳಿಯನ್ನು ಕೊಂಡುಕೊಳ್ಳೋದಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನೀವೇನಾದರೂ ಚಿನ್ನ ಬೆಳ್ಳಿಯನ್ನು ದೀಪಾವಳಿಯಲ್ಲಿ ಕೊಂಡುಕೊಳ್ಬೇಕು ಅಂದರೆ ಧನತ್ರಯೋದಶಿ ದಿವಸ ಅಕ್ಟೋಬರ್ 18ನೇ ತಾರೀಕು ಮಧ್ಯಾಹ್ನ 12:30ಇಂದ ಮಾರನೇ ದಿವಸ ಅಕ್ಟೋಬರ್ 19ನೇ ತಾರೀಕು 1:30 ಒಳಗಡೆ ನೀವು ಚಿನ್ನವನ್ನು ಅಥವಾ ಬೆಳ್ಳಿಯನ್ನು ಖರೀದಿ ಮಾಡ್ಬೋದು. ಇನ್ನು ಧನತ್ರಯೋದಶಿ ದಿವಸ ಲಕ್ಷ್ಮೀ ಕುಬೇರ ಪೂಜೆಯನ್ನು ಮಾಡೋದಕ್ಕೆ ಶುಭ ಮುಹೂರ್ತವನ್ನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಅಕ್ಟೋಬರ್ 18ನೇ ತಾರೀಕು ಸಂಜೆ 7 ಗಂಟೆ 39 ನಿಮಿಷದಿಂದ 8 ಗಂಟೆ 25 ನಿಮಿಷದವರೆಗೂ ಒಳ್ಳೆಯ ಸಮಯ ಇದೆ. ಆ ಸಮಯದಲ್ಲಿ ನೀವು ಲಕ್ಷ್ಮೀ ಕುಬೇರ ಪೂಜೆಯನ್ನು ಮಾಡ್ಬೋದು. ಅದಲ್ಲದೆ ಪ್ರದೋಷ ಕಾಲದಲ್ಲಿ ಜೊತೆಗೆ ವೃಷಭ ಕಾಲದಲ್ಲಿಯೂ ಕೂಡ ನೀವು ಲಕ್ಷ್ಮೀ ಕುಬೇರ ಪೂಜೆಯನ್ನು ಮಾಡ್ಬೋದು. ಪ್ರದೋಷ ಕಾಲ 5 ಗಂಟೆ 59 ನಿಮಿಷದಿಂದ 8 ಗಂಟೆ 25 ನಿಮಿಷದವರೆಗೂ ಕೂಡ ಇದೆ. ಹಾಗೆ ವೃಷಭ ಕಾಲ 7 ಗಂಟೆ 39 ನಿಮಿಷದಿಂದ 9 ಗಂಟೆ 41 ನಿಮಿಷದವರೆಗೂ ಕೂಡ ಇರುತ್ತೆ. ಆ ಸಮಯದಲ್ಲೂ ಕೂಡ ಲಕ್ಷ್ಮೀ ಕುಬೇರ ಪೂಜೆಯನ್ನು ಮಾಡ್ಬೋದು. ಇನ್ನು ಧನತ್ರಯೋದಶಿ ದಿವಸ ವಿಶೇಷವಾಗಿ ಯಮದೀಪವನ್ನು ಹಚ್ಚಬೇಕಾಗತ್ತೆ. ಯಮದೀಪ ಹಚ್ಚೋದಕ್ಕೂ ಕೂಡ ಪ್ರದೋಷ ಕಾಲ ಅಥವಾ ವೃಷಭ ಕಾಲದಲ್ಲಿ ನೀವು ಹಚ್ಬೋದು. ಯಮದೀಪವನ್ನು ಸಂಜೆ 5:30ಇಂದ 7:30 ಸಮಯದ ಒಳಗಡೆ ನೀವು ಹಚ್ಚಬೇಕಾಗತ್ತೆ. ಯಮದೀಪವನ್ನು ಯಾವ ರೀತಿ ಹಚ್ಚಬೇಕು ಅಂತ ನಾನು ಈಗಾಗಲೇ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ದಯವಿಟ್ಟು ಅದನ್ನು ನೋಡಿ ಯಮದೀಪವನ್ನು ಯಾವ ರೀತಿ ಹಚ್ಚಬೇಕು, ಹಾಗೆ ಆ ದೀಪವನ್ನು ಹಚ್ಚಬೇಕಾದ್ರೆ ಯಾವ ಯಾವ ನಿಯಮಗಳನ್ನು ನಾವು ಪಾಲನೆ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ದೀಪವನ್ನು ಹಚ್ಚಿ. ಇನ್ನು ಧನತ್ರಯೋದಶಿ ದಿವಸ ಕೆಲವೊಂದು ವಸ್ತುಗಳನ್ನು ಮನೆಗೆ ತೊಗೊಂಡು ಬಂದರೆ ಒಳ್ಳೆಯದು. ಯಾವ ಯಾವ ವಸ್ತುಗಳನ್ನು ತೊಗೊಂಡು ಬರಬೇಕು ಅಂತಲೂ ಕೂಡ ಈಗಾಗಲೇ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ನೀವು ಆ ವಸ್ತುಗಳನ್ನು ಮನೆಗೆ ತೊಗೊಂಡು ಬಂದರೆ ತುಂಬಾ ಒಳ್ಳೆಯದಾಗುತ್ತೆ. ಚಿನ್ನ ಬೆಳ್ಳಿ ಅಲ್ಲದೆ ಬೇರೆ ವಸ್ತುಗಳನ್ನು ಕೂಡ ನೀವು ತರ್ಬೋದು. ಇನ್ನು ಧನತ್ರಯೋದಶಿ ದಿವಸ ಲಕ್ಷ್ಮೀ ಕುಬೇರ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತಲೂ ಕೂಡ ವಿಡಿಯೋ ಸಂಪೂರ್ಣವಾಗಿ ಅಂದರೆ ಎಲ್ಲ ವಿವರಗಳನ್ನು ವಿಡಿಯೋದಲ್ಲಿ ತಿಳಿಸಿದ್ದೀನಿ ಈಗಾಗಲೇ ಯಾವ ರೀತಿ ಮಾಡಬೇಕು ಅನ್ನೋದನ್ನು. ದಯವಿಟ್ಟು ಆ ವಿಡಿಯೋನ ನೋಡಿ ನೀವು ಲಕ್ಷ್ಮೀ ಕುಬೇರ ಪೂಜೆಯನ್ನು ಧನತ್ರಯೋದಶಿ ದಿವಸನೂ ಕೂಡ ಮಾಡ್ಬೋದು, ಹಾಗೆ ದೀಪಾವಳಿ ಅಮಾವಾಸ್ಯೆ ದಿನವೂ ಕೂಡ ಮಾಡ್ಬೋದು. ಇನ್ನು ಧನತ್ರಯೋದಶಿ ದಿವಸ ನೀವು ದಾನ ಮಾಡೋದಕ್ಕೂ ಕೂಡ ತುಂಬಾ ಸೂಕ್ತವಾದಂತಹ ದಿನ ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ಕೈಯಲ್ಲಿ ಏನು ಸಾಧ್ಯವಾಗುತ್ತೋ ಅದನ್ನು ಬಡವರಿಗೆ ದಾನ ಮಾಡಿ, ತುಂಬಾ ಒಳ್ಳೆಯದು. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಧನತ್ರಯೋದಶಿ ಅಥವಾ ಧನ್ತೆರೇಸ್ ಯಾವತ್ತು, ಜೊತೆಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.